ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರ 118ನೇ ಜಯಂತಿಯನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ಇಂದು ಪ್ರಪಂಚಾದ್ಯಂತ ವಿಶ್ವದ ಜ್ಞಾನ ದಿನ ಎಂದು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಇವತ್ತು ಇಬ್ಬರು ಮಹಾನ್ ನಾಯಕರುಗಳ ಜನ್ಮದಿನ. ಜೊತೆಗೆ ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಜ್ಞಾನ ಇವುಗಳ ತತ್ವಗಳನ್ನು ಆಚರಣೆ ಮಾಡುವ ದಿನವಾಗಿದೆ. ಅಂಬೇಡ್ಕರ್ ಅವರ ಜೀವನವು ಬಹಳಷ್ಟು ಕಠಿಣವಾಗಿತ್ತು. ಜಾತಿ ಪದ್ಧತಿ, ಶೋಷಣೆ, ನೋವು ಇವೆಲ್ಲವನ್ನು ಸಹಿಸಿಕೊಂಡು ದೇಶಕ್ಕೆ ಉತ್ತಮ ಸಂವಿಧಾನ ರಚಿಸಿದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಪಡೆದ ಮೊದಲ ಭಾರತೀಯ ಮಹಾನ್ ನಾಯಕರುಗಳ ಸಾಲಿನಲ್ಲಿದ್ದಾರೆ. ಹಾಗೆಯೇ ದೇಶದ ಮಾಜಿ ಉಪಪ್ರಧಾನ ಮಂತ್ರಿಗಳಾದ ಬಾಬಾ ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರ. ಈ ದೇಶದ ಪ್ರಧಾನಿಯಾಗಲು ಅವಕಾಶ ಹಾಗೂ ಅರ್ಹತೆ ಇದ್ದರೂ ಸಹ ಅದೃಷ್ಟ ಇರಲಿಲ್ಲ. ಶೋಷಿತರಿಗೆ ಅಲ್ಲ, ಮೇಲ್ಪಂಕ್ತಿಗಳಿಗೂ ಸಮಾನ ಅವಕಾಶ, ಸೌಲಭ್ಯ ಸಿಗುವಂತಾಗಬೇಕು ಎಂದು ಆಲೋಚನೆ ಹೊಂದಿದ್ರು. ಇವರಿಬ್ಬರ ಜೀವನ ಶೈಲಿ, ತತ್ವಾದರ್ಶಗಳನ್ನು ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು. ಆಹಾರ, ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಭಾರತ ಸಂವಿಧಾನ. ಅಂತಹ ಸಂವಿಧಾನ ಕೊಟ್ಟಿರುವುದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಶೋಷಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿಕೊಡಬೇಕು. ಸರ್ವರು ಸ್ವತಂತ್ರರು, ಸರ್ವರು ಸಮಾನರು, ಸರ್ವರಿಗೂ ಸಮಾನ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತಾಗಬೇಕು ಎಂಬ ತತ್ವದಡಿ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರೂಪಿಸಿದರು. ಸಂವಿಧಾನದಿಂದ ಕೇವಲ ಒಂದು ಜಾತಿ, ಸಮುದಾಯ, ವರ್ಗಕ್ಕೆ ಸೀಮಿತವಾಗಿಲ್ಲ. ಭಾರತದ ಕಟ್ಟಕಡೆಯ ಪ್ರಜೆಗೂ ಸಮಾನ ಅವಕಾಶ ನೀಡಲಾಗಿದೆ. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ವಿವಿಧ ಸಾಧಕರಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿ ನಾರಾಯಣಸ್ವಾಮಿ, ರಾಜಣ್ಣ, ನಾರಾಯಣಸ್ವಾಮಿ, ಜಗನ್ನಾಥ, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಮೂರ್ತಿ, ಮಾರಪ್ಪ, ಒಬ್ಬದೇನಹಳ್ಳಿ, ಮುನಿಯಪ್ಪ, ಅಂಬರೀಶ್ ಗೌಡ, ರಮೇಶ್, ಲೋಕೇಶ್, ತಹಶೀಲ್ದಾರ್ ಬಾಲಕೃಷ್ಣ, ಇಒ ಶ್ರೀನಾಥ್ ಗೌಡ ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, NKS TV4, ದೇವನಹಳ್ಳಿ. ಅಂಬೇಡ್ಕರ್ ಅವರ ಜಯಂತಿ ನಾವು ಮಾತ್ರ ಭಾರತದಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಇಡೀ ಜಗತ್ತೇ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ವಿಶ್ವದ ಜ್ಞಾನದ ದಿವಸ ಅಂತೇಳಿ ವಿಶ್ವಸಂಸ್ಥೆಯವರೇ ಇವತ್ತು ಇಡೀ ವಿಶ್ವದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು, ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮ್ಗೆಲ್ಲರಿಗೂ ಕೂಡ ಭಾರತೀಯರಿಗೆ ಇದು ನಮಗೆ ಹೆಮ್ಮೆಯ ವಿಚಾರ. ಇವತ್ತು ಕೇವಲ ಅವರಿಬ್ಬರು ವ್ಯಕ್ತಿಗಳ ಜಯಂತಿನ ಇವತ್ತು ಜಯಂತಿಯ ಆಚರಣೆ ಮಾಡ್ತಾ ಇದ್ದೀವ, ಖಂಡಿತ ನನಗೆ ಅನಿಸಲ್ಲ. ಇಟ್ ಈಸ್ ಎ ಸೆಲೆಬ್ರೇಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಡೆಮೋಕ್ರಸಿ ಅಂಡ್ ನಾಲೆಡ್ಜ್ ಅಂತ ನಾನು ತಿಳ್ಕೊಂಡೆ. ಅಂದ್ರೆ ಇವತ್ತು ನಾವು ಪ್ರಜಾಪ್ರಭುತ್ವ, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಜ್ಞಾನದ ಸಂಕೇತ, ಇದರ ತತ್ವಗಳನ್ನ ಆಚರಣೆ ಮಾಡುವಂತ ದಿವಸ ಅಂತ ನಾನೊಂದು ಅಭಿಪ್ರಾಯವನ್ನು ಪಡ್ತೀನಿ. ಮುಖ್ಯ ಭಾಷಣಕಾರರು ಹೇಳ್ತಾ ಇದ್ರು, 3 ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದಾರೆ, ಸತ್ಯ. ಅವರು ಯಾವಾಗಲೂ ಕೂಡ ಶೋಷಿತ ವರ್ಗಗಳಿಗೆ
ಇವತ್ತು ಶೋಷಿತ ವರ್ಗಗಳ ಸಂವಿಧಾನ ರಚನೆ ಮಾಡಿಕೊಟ್ಟ ಮೇಲೆ ಇವತ್ತಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಬದುಕಲು ಬಹಳ ಸುಲಭ. ಇನ್ನು ಹೇಳ್ಬೇಕಂದ್ರೆ ಒಪ್ಪಿಕೊಂಡಿದ್ದರಿಂದ ನಾವಿವತ್ತು ತಲೆ ಎತ್ತಿ ನಿಂತ್ಕೊಳ್ಳುವಂಥ ಅವಕಾಶ ಇದೆ. ಇವತ್ತು ಸಂವಿಧಾನ ಆದ ಮಾತ್ರ ಸೌಲಭ್ಯಗಳು ಎಲ್ಲ ವರ್ಗದ ಜನರಿಗೆ ಕೇವಲ ಏನಾಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಜಗಜೀವನ ಅಂದರೆ ಬರೀ ಪರಿಶಿಷ್ಟ ವರ್ಗ ಬುಡಕಟ್ಟವರಲ್ಲ. ಈ ಸಂವಿಧಾನ ಭಾರತದ ಕಟ್ಟಕಡೆ ಪ್ರಜೆ, ಅವನು ಯಾವುದೇ ಧರ್ಮ ವರ್ಗದವನಾಗಿರಲಿ ಅವರೆಲ್ಲರಿಗೂ ಕೂಡ ಸಮವಾಗಿ ಇದೆ ಅನ್ನೋದನ್ನು ಮನವರಿಕೆ ಮಾಡ್ಕೊಬೇಕಾಗುತ್ತೆ. ಕೇವಲ ಒಂದು ಜಾತಿ, ಒಂದು ಕುಟುಂಬ, ಒಂದು ವರ್ಗಕ್ಕೆ, ಒಂದು ಸಮುದಾಯಕ್ಕೆ ಅಲ್ಲ. ಭಾರತದ ಕಟ್ಟಕಡೆ ಪ್ರಜೆಗೂ ಕೂಡ ಈ ಅವಕಾಶ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡು ನಡೆದಿಲ್ಲ. ಮುಂದುವರೆದು ಸಮಾಜದಲ್ಲಿ ಬದಲಾವಣೆ, ಸಮಾಜದಲ್ಲಿ ನಾವು ಎಲ್ಲ ಸಮಾಜಗಳ ಜೊತೆಯಲ್ಲಿ ಹೋಗುವುದರ ಉದಾಹರಣೆ ಮೈಸೂರಿನಲ್ಲಿ ಸ್ವತಂತ್ರ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರ ಸಾಹುಕಾರ ಚೆನ್ನೈನವರು ಒಕ್ಕಲಿಗ ಸಮಾಜ ಒಂದು ವೇಳೆ ಯಂತ್ರಾಕೆಯನ್ನವರಿಗೆ ಅವರು ಅವಕಾಶ ಕೊಟ್ಟು ಅವರನ್ನು ಪ್ರತಿನಿಧಿ ಮಾಡಿ ಪಾರ್ಲಿಮೆಂಟ್ ಕಳಿಸೋದಕ್ಕೆ ಕಾರಣ ಕೆ ಕೆಂಚಪ್ಪನವರು ಅಂತ ವಕೀಲ ಸಮಾಜದ ಚಿತ್ರದುರ್ಗ